ಹಿಂದುಳಿದ ಸಮಾಜ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರಿಗೆ ಸಂಪೂರ್ಣ ಬೆಂಬಲ ನೀಡಲಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್ ಹೇಳಿದರು. ಈ ಕುರಿತು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಹಿಂದುಳಿದ ಸಮಾಜದ ಬಂಧುಗಳು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರನ್ನ ಬೆಂಬಲಿಸಲಿದ್ದಾರೆ ಎಂಬ ವಿಶ್ವಾಸವಿದೆ. ಕಾಂಗ್ರೆಸ್ನ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ಹಾಗೂ ವೀರಪ್ಪ ಮೊಯ್ಲಿಯಂತಹ ಹಿಂದುಳಿದ ಸಮಾಜದ ನಾಯಕರು ಜಿಲ್ಲೆಗೆ ಅಪಾರ ಕೊಡುಗೆಯನ್ನ ಸಲ್ಲಿಸಿದ್ದಾರೆ. ಈ ಬಾರಿ ಹಿಂದುಳಿದ ಸಮಾಜದ ನಾಯಕರಾಗಿರುವ ಪದ್ಮರಾಜ್ ಅವರಿಗೆ ಹಿಂದುಳಿದ ಸಮಾಜ ಬೆಂಬಲಕ್ಕೆ ನಿಂತಿದೆ. ಹಾಗಾಗಿ ಅವರು ಗೆಲುವು ಸಾಧಿಸುವ ವಿಶ್ವಾಸವಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿ ಹಲವು ಮಂದಿಗೆ ಆಸರೆಯಾಗಿದೆ. ಜೊತೆಗೆ ಜಿಲ್ಲೆಯ ಹಿಂದುಳಿದ ವರ್ಗ ಸಮಾಜಕ್ಕೂ ಸಾಕಷ್ಟು ಪ್ರಯೋಜನವಾಗಿದೆ. ಹಾಗಾಗಿ ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ನಿಶ್ಚಿತ ಅಂತ ಹೇಳಿದ್ರು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವತ್ತೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ರಿಸರ್ವೇಷನ್ ಪ್ರಕಾರನೇ ಅವರಿಗೆ ಸೀಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಕಾರ್ಪೊರೇಷನ್ ಸೀಟಿಗೆ ಇರ್ಬೋದು, MLA ಗೆ ಇರ್ಬೋದು, ಅಥವಾ ಎಲ್ಲ ಎಂ ಪಿ ಇಲ್ಲ. ಆದರೂ ಕೂಡ ನಮ್ಮದರಲ್ಲಿ ನಾವು ಹೆಚ್ಚಾಗಿ ಎಲ್ಲ ವರ್ಗದವರಿಗೆ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಾಡ್ತದೆ. ಈಗ ಸರಿ ಕೂಡ ನನಗೆ ತಿಳಿದ ಪ್ರಕಾರ 30% ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಈಗ ನಿಮ್ಮಲ್ಲಿ ಏನು ಹೇಳ್ತೇನೆ ಅಂದರೆ, ನಮ್ಮ ಪಕ್ಕದ ಜಿಲ್ಲೆ ಆಗಲಿ ನಮ್ಮ ಜಿಲ್ಲೆ ಆಗಲಿ ಎರಡೂ ಜಿಲ್ಲೆಗಳಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಕೊಟ್ಟಿದೆ, ಅಲ್ಲಿ ಇನ್ನೊಂದು ವರ್ಗದವರಿಗೆ ಕೊಟ್ಟಿದೆ. ಹೀಗೆ ಪ್ರತಿ ಪ್ರದೇಶಗಳಲ್ಲಿ ಅವರ ಒಂದು ವೋಟರ್ಸ್ನವರನ್ನು ಕೂಡ ಕೌಂಟ್ ಮಾಡ್ತಾರೆ. ಈಗ ಜನರು ನೋಡ್ತಾರೆ ಯಾರು ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದರಲ್ಲಿ ಎಲ್ಲ ಕಡೆಯಲ್ಲಿ ನೋಡುವಾಗ ಹಿಂದುಳಿದ ವರ್ಗದವರು ಎಲ್ಲಿದೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಮಹಿಳೆಯರಿಗೂ ಕೊಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೂ ಕೊಡ್ತಾರೆ. ಎಲ್ಲ ವರ್ಗದವರನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಿದೆ ಅಂತ ಹೇಳ್ತೇನೆ ನಾನು. ನೋಡಿ, ಕಾಂಗ್ರೆಸ್, ನಾನು ಹೇಳೋದು, ನೀವು BJPಯವರಿಗೆ ನೋಡಿ, ಕಾಂಗ್ರೆಸ್ ಅಲ್ಲಿ ನೋಡಿ, ಕಾಂಗ್ರೆಸ್ ಪಕ್ಷದ CM ಯಾರು? ಈಗ ನಮ್ಮ ಹಿಂದಿನಿಂದ ಬಂದಂತಹ ಸಿದ್ದರಾಮಯ್ಯನವರನ್ನೇ CM ಆಗಿ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದುಂಟು? ನಮ್ಮ ರಾಷ್ಟ್ರ ಅಧ್ಯಕ್ಷರು ಯಾರು? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಲ್ಲಿಕಾರ್ಜುನ ಖರ್ಗೆ ಅವರು. BJP ಅವರು ಎಲ್ಲಿ ಕೊಟ್ಟಿದ್ದಾರೆ? ಯಾವಾಗ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ? ಅಥವಾ ಯಾವಾಗ CMಗಳನ್ನಾಗಿ ಮಾಡಿದ್ದಾರೆ? ಆದ್ರೆ ಅವರಿಗೆ ಗೌರವ ಯಾವುದು ಕೊಡುವುದಿಲ್ಲ, ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇದು ಬಹಳ ಬೇಸರದ ವಿಷಯ. ಕೊಡೋದು ಸೀಟಲ್ಲಿ ಕೂರಿಸೋದು ಮುಖ್ಯ ಅಲ್ಲ, ಅವರಿಗೆ ಅಷ್ಟೇ ಗೌರವ ಕೂಡ ಸಿಗ್ಬೇಕಲ್ಲ. ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನಮ್ಮ ಮೂಢ ಅಧ್ಯಕ್ಷರು ಹಿಂದುಳಿದ ವರ್ಗದವರು, ಈಗ ಮೊನ್ನೆ ಆದ ಮೇಲೆ ಕೊಟ್ಟದ್ದು ಇದು. ಅಥವಾ ನಮ್ಮ ಇಲ್ಲಿ ಶಾಂತಲಗಟ್ಟಿಯಿಂದ ಕೂತಿದ್ದಾರೆ ಗ್ಯಾರಂಟಿ ಉಪಾಧ್ಯಕ್ಷರು, ಅವರು ಕೂಡ ಹಿಂದುಳಿದ ವರ್ಗದವರು. ಅಲ್ಲಲ್ಲ, ಹಿಂದುಳಿದ ವರ್ಗದಲ್ಲಿ 100ಕ್ಕಿಂತಲೇ ಹೆಚ್ಚು ಜಾತಿಗಳು, ಹಾಗೆ ಅದರ ಮೇಲೆ ಪುನಃ 90ಕ್ಕಿಂತಲೇ ಹೆಚ್ಚು ಉಪಜಾತಿಗಳಿದೆ. ಎಲ್ಲ ಜಾತಿ ಧರ್ಮಗಳಿಗೆ, ಎಲ್ಲ ಜಾತಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ, ಎಲ್ಲರಿಗೂ ಆಗ್ತದೆ. ಖಂಡಿತವಾಗಿ ಹಿಂದುಳಿದ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ. ನಮಗೆ ಖುಷಿ ಪಡುವಂಥ ವಿಷಯ. ನಮಗೆ ಇಲ್ಲಿ ಅನ್ಯಾಯ ಆಗಲಿಲ್ಲ ಅಂತ ನಾವು ಹೇಳೋದು. ಹಿಂದುಳಿದ ವರ್ಗಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ, ಅದು MP ಸೀಟ್ ಕೊಟ್ಟದಂದ್ರೆ ಒಂದು ಖುಷಿಯ ವಿಷಯ. ನಮ್ಮ ಜನಾರ್ದನ ಪೂಜಾರಿಗೆ ಎಷ್ಟು ವರ್ಷದಿಂದ ಅವಕಾಶ ಕೊಟ್ಟಿದ್ದಾರೆ ನೀವು ನೋಡಿ, ಅದು ಎಷ್ಟು ಟರ್ಮ್ ಕೊಟ್ಟಿದ್ದಾರೆ. ಅದು ಹಿಂದುಳಿದ ವರ್ಗದವರು. ವೀರಪ್ಪ ಮೊಯ್ಲಿ ಅವರು ಅಥವಾ ಹರೀಶ್ ಕುಮಾರ್ಗೆ MLC ಕೊಟ್ಟಿದ್ದಾರೆ, ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಇದೆಲ್ಲ ಹಿಂದುಳಿದ ವರ್ಗಕ್ಕೆ ಕೊಟ್ಟಂತ ಮಾನ್ಯತೆನೆ ಖಂಡಿತವಾಗಿ. ಆದರೆ ನೀವು ಹೇಳಿದಾಗ ಸಣ್ಣ ಪುಟ್ಟ ಜಾತಿಗಳಿಗೆ ಸಿಗದಿದ್ದದ್ದು ಇರ್ಬೋದು, ಅದು ಇಲ್ಲ ಅಂತ ಹೇಳುವುದಿಲ್ಲ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಿಗ್ತದೆ, ಚೇರ್ಮನ್ಶಿಪ್ ಸಿಗ್ತದೆ, ಬೇರೆ ಬೇರೆ ಆದ್ಯತೆಗಳು ಇದೆ. ಪಕ್ಷದಲ್ಲಿ ದೊಡ್ಡ ಹುದ್ದೆಗಳನ್ನು ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಪಕ್ಷ ಗುರುತಿಸಿ ಕೊಟ್ಟೇ ಕೊಡ್ತದೆ. ಮಮತಾ ಗಟ್ಟಿ ಅವರಿಗೆ ಕ್ಯಾಶುವಲ್ ಡೆವಲಪ್ಮೆಂಟ್ ಚೇರ್ಮನ್ ಮಾಡಿದ್ದಾರೆ, ಇತ್ತೀಚೆಗೆ ಆದದ್ದು ಇದೆಯಲ್ಲ. ಅದಕ್ಕಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇವೆ. ಈಗ ಎಲ್ಲರೂ ಎಲ್ಲ ಸಮುದಾಯದವರು ಒಟ್ಟಿಗೆ ಹೆಚ್ಚಿನ ಬೆಂಬಲ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದುಳಿದ ವರ್ಗದವರು. ನಿಮ್ಮ ಕೂಡ ಸಹಕಾರ ಇರಲಿ. ಪದ್ಮರಾಜ ಪೂಜಾರಿ ಅವರು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯನ್ನು ನಾವು ಖಂಡಿತವಾಗಿಯೂ ಬಹುಮತದಿಂದ ಗೆಲ್ಲಿಸ್ತೇವೆ ಅಂತ ನಾವು ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿಸ್ತೇವೆ. ಈ ಬಾರಿ ಪದ್ಮರಾಜ ಪೂಜಾರಿ ಅವರನ್ನು ನೀವು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಮಾನಂದ್ ಪೂಜಾರಿ, ಶಾಂತಲಾಗಟ್ಟಿ, ದಿನೇಶ್ ಕುಂಪಲ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.